ಇಲ್ಲಿ ಹನುಮಂತಲ್ಲಿ ಅವ್ರಿಗೆ ಗೊತ್ತಿರ್ಬೇಕು, ರಾಮ್ ಮಾಧವ್ ಅಂತ ಹೇಳಿ RSS ಇಂದ ಬಿಜೆಪಿಯ ಉಸ್ತುವಾರಿ ವಹಿಸಿದ್ರು. ಹೆಂಗೆ ನಮ್ಮ ಸುರ್ಜೇವಾಲಾ ಅವರು ಇದ್ದಾರೆ ಆ ಥರ ಬಿಜೆಪಿಯ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಉಸ್ತುವಾರಿ ವಹಿಸಿದ್ರು. ಈಗ BL ಸಂತೋಷ್ ಇದ್ದಾರೆ ಆ ಜಾಗದಲ್ಲಿ. ಅವರು ಮೊನ್ನೆ ಅಂದರೆ ಇದು ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ ಬಂದಿರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ ನಿಮಗೆ. ಇವರು ನಮ್ಮ ಇದಕ್ಕೆ GBAಗೆ ಇನ್ಚಾರ್ಜ್ ಅವರು, ಕಾರ್ಪೊರೇಷನ್ ಎಲೆಕ್ಷನ್ಗೆ. ಬಹಳ ಸಂತೋಷ, ನಾವು ಊರೆಲ್ಲ ಸುತ್ತೀವಿ ಎಲೆಕ್ಷನ್ ಅದು ಅಂತ. ಅವರು ಬಂದರೆ ಬಹಳ ಸಂತೋಷ. ಅವ್ರ ಇತಿಹಾಸ ನೀವು ನೋಡಿದಾಗ ಸುಮಾರು 4 ಮೀಟಿಂಗ್ ಮಾಡಿದ್ದಾರೆ ಕೊಲಂಬೋದಲ್ಲಿ, ಲಂಡನ್ನಲ್ಲೆಲ್ಲ. GBA ಎಲೆಕ್ಷನ್ ಮಾಡೋರು ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟು ಹಿಲ್ಟನ್ ಹೋಟ್ಲಲ್ಲಿ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳು, ಅದರಲ್ಲಿ ISI ಅಂತ ಇದೆ ಅಲ್ಲಿ, ಮೋಸ್ಟ್ ಡೇಂಜರಸ್ ಆರ್ಗನೈಸೇಷನ್ ಅದು, ಅದರ ಮೇಜರ್ ಜನರಲ್ ಜೊತೆ ಇವರು ಮಾತುಕತೆ ನಡೆಸಿದ್ದಾರೆ. 4 ಮಾತುಕತೆ ನಡೆಸಿದ್ದಾರೆ ಗುಪ್ತವಾಗಿ, ಗೌಪ್ಯವಾಗಿ. ಯಾಕಂದ್ರೆ ಅವ್ರ ಸಂಘಟನೆ ಅಷ್ಟೇ ಗುಪ್ತ ಕಾರ್ಯಸೂಚಿಗಳು ಇರ್ತಕ್ಕಂಥ, ಹಿಡನ್ ಅಜೆಂಡಾ ಇರ್ತಕ್ಕಂಥವ್ರು. ಅದರ ಒಂದು ಹೋಟ್ಲಲ್ಲಿ ಮಾಡುವ 4, ಅದು ಕೊಲಂಬೋದಲ್ಲಿ. ಇಂಡಿಯಾದಲ್ಲಿ ಮಾಡಿದ್ರೆ ಪರವಾಗಿರ್ಲಿಲ್ಲ, ಕೊಲಂಬೋದಲ್ಲಿ ಶ್ರೀಲಂಕಾಗೆ ಹೋಗಿ ಮಾಡಿದ್ದಾರೆ. ಅದೇನ್ ಮಾತಾಡಿದ್ದಾರೆ ಅನ್ನೋದು ಹೇಳಿ ಸ್ವಲ್ಪ. ಅದರಲ್ಲಿ ಅವ್ರ ಗುರುಗಳಾದ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ, ಪಾಕಿಸ್ತಾನ ಜೊತೆ ನಾವು ಮಾತಾಡೋದ್ರೆ ಏನು ತಪ್ಪಿಲ್ಲ ಅಂತ. ನಾನೇನಾದ್ರೂ ಮಾತಾಡಿದ್ರೆ ಓವತ್ತು 2 ವರ್ಷ ನಾನು ಹಿಂದೆ ಬಿದ್ದುಬಿಟ್ಟಿದ್ರು. ಯಾವಾಗ ಇವರು ಪಾಕಿಸ್ತಾನ ಹೋಗಿ ಅಲ್ಲೋಗಿ ಗಿರಿಯಾನಿ ತಿಂದು ಬಂದ್ರು, ನನ್ನ ಸಹವಾಸ ಬಿಟ್ರು. ಸೊ ಇವರು ಆಪರೇಷನ್ ಸಿಂಧು, ಯಾರು ನಮ್ಮ ಸೈನ್ಯಾಧಿಕಾರಿಗಳು ಸತ್ತಿಲ್ಲ ಅಂದ್ರು. ಮೊನ್ನೆ ರಾಜನಾಥ್ ಸಿಂಗ್ 6 ಜನ ಸತ್ತಿದ್ದಾರೆ ಅಂತೇಳಿ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಕ್ಕೆ ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ. ದೇಶಕ್ಕೆ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥವ್ರ ಹೆಸರು ಕೂಡ ಇವ್ರು ಹೇಳಕ್ಕಾಗೋದಿಲ್ಲ. ಅವ್ರು ಇನ್ನೂ 2 ತಿಂಗಳಾಗಿದೆ ಆಪರೇಷನ್ ಸಿಂಧೂರ್ ಆಗಿ. ಲಂಡನ್ ನಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ದಾರೆ 4 ಜನ. ಇವರು ನಮ್ಮ ರಾಮ್ ಮಾಧವ್ ಸಹ ಹೋಗಿ ಅವರು ಏನ್ ಮಾತಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ನಾವೇನಾದ್ರೂ ಪಾಕಿಸ್ತಾನ ಅಂದ್ರೆ ಹೇಳ್ತಾರೆ. ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ, ಸೋನಿಯಾ ಗಾಂಧಿ ಅವರು ಇದ್ದಾಗ, ನೀವು ಎಲ್ಲಿ ತನಕ ಉಗ್ರವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತೀರ ಅಲ್ಲಿ ತನಕ ನಿಮ್ ಜೊತೆ ಮಾತುಕತೆ ಇಲ್ಲ ಅಂತ ಹೇಳಿ. ಆದ್ರೆ ಇವರು ನಮ್ಮ ಪ್ರಧಾನಮಂತ್ರಿಗಳು ತಕ್ಷಣವೇ ನಮ್ಮ ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ಡೇಗೆ ಹೋಗಿ ಅಲ್ಲಿ ಕೇಕ್ ತಿಂದು, ಬಿರಿಯಾನಿ ತಿಂದು, ಶೇರ್ವಾನಿ ಹಾಕೊಂಡು ವಾಪಸ್ ಬಂದ್ಬಿಟ್ರು. ಲಾಲ್ ಕೃಷ್ಣ ಅದ್ವಾನಿಗಳು ಲಾಹೋರ್ನಲ್ಲಿ ಚಿನ್ನ ಅವರ ಮಜಾರ್ಗೆ ಹೋಗಿ, ಅಂದ್ರೆ ಅವರ ಇದಕ್ಕೆ ಹೋಗಿ ಸಮಾಧಿಗೆ ಹೋಗಿ ದೊಡ್ಡ ನಾಯಕ, ಜಾತ್ಯತೀತ ನಾಯಕ ಅಂತ ಹೇಳಿದ್ರು. ಇವರು ನಮಗೆ ಹೇಳ್ತಾರೆ, ಚುನಾವಣೆ ಬಂದಾಗ ಪಾಕಿಸ್ತಾನ ಚಿಕನ್, ಮಟನ್, ಮछली, ಮಂಗಳಸೂತ್ರ, ಹಲಾಲ್, ಹಿಜಾಬ್, ಅಜಾನ್ ಅಂದ್ಕೊಂಡೇ ಶುರು ಮಾಡ್ತಾರೆ ವಿನಃ ಸಾಮಾನ್ಯ ಬಡ ಕಾರ್ಮಿಕ ಅಥವಾ ರೈತರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ ಕೇಳಿದ್ರೆ ಕಳ್ಕಳಿ ಇದೆಯಾ ಅವ್ರಿಗೆ? ಇವತ್ತು ಪಾಕಿಸ್ತಾನ ಜೊತೆ ಮಾಡಿದಾರಲ್ಲ, ಮೋಹನ್ ಅದು ರಾಮ್ ಮಾಧವ್ ಅವರು ಬೆಂಗಳೂರು ಬರುವಾಗ ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಕೇಳ್ತೀನಿ ಈ ಸಭೆ ಮೂಲಕ. ಒಂದು, ಈ ರಹಸ್ಯ ಮೀಟಿಂಗ್ ಮಾಡಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಅದು ಎಕ್ಸ್ಟರ್ನಲ್ ವಿದೇಶಾಂಗ ಸಚಿವಾಲಯ ಇದೆ, ಅವ್ರು ಮಾಡ್ಬೇಕಾಗಿರೋದು. ಇವರು ವಿದೇಶಾಂಗ ಮಂತ್ರಿ ಅಲ್ಲ, ಒಂದು MLA ಅಲ್ಲ, MP ಅಲ್ಲ, ಕೇವಲ RSS ಪ್ರಚಾರಕರು. ಇವ್ರಿಗೆ ಯಾರು ಅವಕಾಶ ಕೊಟ್ಟಿದ್ದು, ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳಿ. ಅದು ಕೂಡ ಅದು ಯಾವ ಅಧಿಕಾರ ಇಟ್ಕೊಂಡು ವಿದೇಶಾಂಗ ನೀತಿಯ ಬಗ್ಗೆ RSS ತೀರ್ಮಾನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.